ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತೇನೆ. ಆತ್ಮೀಯ ದೇವಜನರೇ, ನೇರವಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯಕ್ಕೆ ನಾವು ಹೋಗುವಂಥ ಸಮಯ ಇದಾಗಿರುವಂಥದ್ದಾಗಿದೆ. ದೇವರ ಉನ್ನತವಾದಂಥ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳುವಂತರಾಗೋಣ. ಕೀರ್ತನೆ 93ನೇ ಅಧ್ಯಾಯ, ಅದರ 3 ಮತ್ತು 4ನೇ ವಚನ. 3 ಮತ್ತು 4ನೇ ವಚನ ಬೈಬಲ್ ಹೇಳ್ತದೆ, ದೇನಾಕೆ ಸ್ತೋತ್ರವಾಗಲಿ. ನದಿಗಳು ಮೊರೆದವು, ನದಿಗಳು ಬೋರಿಟ್ಟವು, ನದಿಗಳು ಘೋಷಿಸುತ್ತವೆ. ಜಲರಾಶಿಗಳ ಘೋಷಕ್ಕಿಂತಲೂ ಮಹಾ ತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆ ಗಾಂಭೀರ್ಯವುಳ್ಳದ್ದು. ದೇನಾಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಬೈಬಲ್ ಅನ್ನು ತೆಗೆದಿಟ್ಟುಕೊಳ್ಳ್ರಿ. 93ನೇ ಕೀರ್ತನೆ 3 ಮತ್ತು 4ನೇ ವಚನವನ್ನ ನೀವು ನೋಡ್ರಿ. ನದಿಗಳು ಮೊರೆದವು, ನದಿಗಳು ಬೋರಿಟ್ಟವು, ನದಿಗಳು ಘೋಷಿಸುತ್ತವೆ. ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಘರ್ಜನೆಗಿಂತಲೂ ನಮ್ಮ ಕರ್ತನ ಆ ಶಕ್ತಿ, ಅಂದರೆ ಆತನ ಬಲ ಅಷ್ಟು ಗಾಂಭೀರ್ಯವುಳ್ಳದ್ದು. ಅಂದರೆ ಇದರಲ್ಲಿ ಪರಿಪೂರ್ಣವಾಗಿ ನಾವು ನೋಡಬೇಕಾದಂಥ ಒಂದು ಸಂಗತಿಯನ್ನು ಗೊತ್ತಾ? ನಮ್ಮ ದೇವರು ಬಲಿಷ್ಠನು. ನಮ್ಮ ದೇವರು ಬಲಿಷ್ಠನು. ಬಲಿಷ್ಠನು ಅನ್ನೋದಕ್ಕೆ ಒಂದು ವೇಳೆ ಅದಕ್ಕೆ ಪರ್ಯಾಯವಾಗಿ ಬಲಿಷ್ಠನು ಅಂದರೆ ಏನು? ಕೆಳಗಡೆ ಕಾಮೆಂಟ್ ಬಾಕ್ಸ್ ಬರೀತೀರಾ? ಬಲಿಷ್ಠನು ಅಂದರೆ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ದನಾಕ್ಕೆ ಸ್ತೋತ್ರವಾಗಲಿ. ನಾನು ಆಮೇಲೆ ಹೇಳ್ತೇನೆ ಬಲಿಷ್ಠನು ಅಂದರೆ ಯಾರು. ಆತ್ಮೀಯ ದೇವಜನರೇ, ಇಲ್ಲಿ ದೇವರ ವಾಗ್ದಾನ ವಚನ ಹೀಗೆ ಹೇಳ್ತಾ ಇದೆ, ನದಿಗಳು ಮೊರೆತ, ಅದರ ಬೋರ್ಗರೆತ, ಅದರ ಕಂಪನ, ಅದರ ಅಲೆಗಳು, ಅದರ ತರಂಗಗಳು, ಅದರ ಮಹಾಶಬ್ದ, ಇವೆಲ್ಲವೂ ಸಹ ಮಾನವನ ಜೀವಿತದಲ್ಲಿ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದರೆ ಶ್ರಮೆಗಳಿಗೆ ಹೋಲಿಕೆ ಆಗಿರುವಂಥದ್ದಾಗಿದೆ, ತಡೆಗಳಿಗೆ ಹೋಲಿಕೆ ಆಗಿರುವಂಥದ್ದಾಗಿದೆ. ಯಾಕೆಂತ ಹೇಳಿದರೆ, ನಮ್ಮ ಜೀವಿತದಲ್ಲಿ ಇಂಥ ಅಲೆ ಬರಬಾರದಾಗಿತ್ತು, ಇಂಥ ಒಂದು ಸುನಾಮಿ ಅನುಭವಿಸುವಂಥ ಒಂದು ಪರಿಸ್ಥಿತಿ ಬಂತು, ಇಂಥ ಒಂದು ಕಂಪಿಸುವಂಥ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬಂತು ಅಂತ ಹೇಳಿ ನಾವು ಅನೇಕ ಸಂದರ್ಭಗಳಲ್ಲಿ ಮಾತನಾಡುತ್ತಾ ಇರ್ತೇವೆ. ಈ ಅಲೆಗಳೆಲ್ಲವೂ ಸದಾ ತರಂಗಗಳು, ಅಲೆಗಳು ಮತ್ತು ಅದರ ಕಂಪನಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಒಂದು ಭಯಾನಕವಾದಂಥ ಸ್ಥಿತಿಗೆ ಮತ್ತು ನಾಶನಕ್ಕೆ ಗುರುತಾಗಿರಿ ಇಲ್ಲಿ ಕಾಣುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಆ ಎಲ್ಲ ಅಲೆಗಿಂತಲೂ, ಆ ಮೊರೆತಕ್ಕಿಂತಲೂ, ಆ ಕಂಪನಕ್ಕಿಂತಲೂ, ಆ ತರಂಗಗಳಿಗಿಂತಲೂ, ಆ ವಿಶೇಷವಾದಂಥ ಆ ಅಲೆಗಳ ಬೋರ್ಗರೆತೆಗಿಂತಲೂ ಸದಾ ಯೆಹೋವನು ಮಹಾ ಗಾಂಭೀರ್ಯವುಳ್ಳವನು, ಅಂದರೆ ಮಹಾಬಲಿಷ್ಠನು ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಮಾನವನ ಜೀವಿತದಲ್ಲಿ ಅನೇಕ ವಿಧವಾದಂಥ ಈ ಅಲೆಗಳಿಗೆ ಗುರುತಾಗಿರುವಂಥ ತಡೆಗಳಿರ್ತವೆ. ಸಾಲದ ಸಮಸ್ಯೆಗಳಿರ್ಬೋದು, ವಂಚಿತನ ಇರ್ಬೋದು, ಅವಮರ್ಯಾದೆ ಇರ್ಬೋದು, ನಿಂದೆ ಇರ್ಬೋದು, ಅಪಹಾಸ್ಯಕ್ಕೆ ಗುರಿಯಾಗುವಂಥ ಪರಿಸ್ಥಿತಿ ಇರ್ಬೋದು, ಕಡು ಬಡತನ ಇರ್ಬೋದು, ಯಾವುದೋ ಒಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ದಾಟಲಾರದಂಥ ಒಂದು ಪರಿಸ್ಥಿತಿ, ಇದು ನನ್ನ ಬದುಕಿನಲ್ಲಿ ಯಾಕೆ ಬಂತು ಎಂಬುದಾಗಿ ಅನೇಕ ವೇದನೆಯನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಹಾದು ಹೋಗುತ್ತಾ ಇರಬಹುದು. ಆದರೆ ಒಂದು ಶುಭವಾರ್ತೆ ಇವತ್ತು ದೇವರು ನಿನಗೆ ಸ್ಪಷ್ಟಪಡಿಸ್ತಾ ಇದ್ದ. ಆ ಶುಭವಾರ್ತೆ ಏನಂತ ಹೇಳಿದರೆ, ನಿನ್ನ ಜೀವಿತದಲ್ಲಿ ಬರುತ್ತಿರುವಂಥ ಈ ಎಲ್ಲ ಅಲೆಗಳಿಗೂ, ಈ ಬೋರ್ಗರೆತಕ್ಕೂ, ಈ ಕಂಪನಗಳಿಗೂ ಮಿಗಿಲಾಗಿ ನಿನ್ನ ದೇವರು ಆತನು ಗಾಂಭೀರ್ಯವುಳ್ಳವನು, ನಿನ್ನ ದೇವನು ಬಲಿಷ್ಠವುಳ್ಳವನು. ನಿನಗಿರುವಂಥ ಎಲ್ಲ ವಿಧವಾದಂಥ ತಡೆಗಿಂತಲೂ ಸದಾ, ಸಮಸ್ಯೆಗಳಿಗಿಂತಲೂ ಸದಾ ಆತನು ಬಲವುಳ್ಳ ದೇವರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಹೌದು, ಕರ್ತನ ಸನ್ನಿಧಾನದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ ನಾವು ಭಯಕಂಪಿತರಾಗುತ್ತೇವೆ.
ಇವತ್ತು ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥ ನಿಮ್ಮ ಬದುಕಿನಲ್ಲಿ ಒಂದು ಚಿಕ್ಕದಾದಂಥ ಅಲೆ ತಡೆ ಅಥವಾ ಯಾವುದೋ ವಿಧವಾದಂಥ ಒಂದು ಬಿರುಗಾಳಿ ಬೀಸಿ ಅಲ್ಲೋಲ ಕಲ್ಲೋಲವಾದಂಥ ಒಂದು ಪರಿಸ್ಥಿತಿ ನೀವು ಅನುಭವಿಸ್ತಾ ಇರಬಹುದು. ನೀವೆಲ್ಲರೂ ಸಹ ಇದನ್ನ ಭಯಾನಕವಾದಂಥ ರೀತಿಯಲ್ಲಿ ನೋಡ್ತಾ ಇರಬಹುದು. ಯಾಕೆಂದರೆ ದೇವರ ಆ ಪ್ರೀತಿ ಎಷ್ಟು ಉನ್ನತವಾದುದು ಎಂಬುದಾಗಿ ನಾವು ನೆನೆಸುವಾಗ, ದೇವರ ವಾಕ್ಯವನ್ನು ಸಾರುತ್ತಿರುವಂಥ ನನ್ನ ಬದುಕಿನಲ್ಲೂ ಸದಾ ಅನೇಕ ಅಲೆಗಳು, ಅನೇಕ ವಿಧವಾದ ತಡೆಗಳು, ಅನೇಕ ವಿಧವಾದಂಥ ಕಷ್ಟದ ಪರಿಸ್ಥಿತಿಗಳನ್ನು ಹಾದು ಹೋಗುವಂಥ ದಿನಗಳು ಸೇವಾ ದಿನ ಪ್ರಾರಂಭವಾದಂಥ ಆ ದಿನದಿಂದ ಈ ದಿನದ ತನಕವೂ ಸದಾ ನಾನು ಅನುಭವಿಸುತ್ತಲೇ ಬರ್ತಾ ಇದ್ದೆ. ನನ್ನ ಜೀವನ ಯಾವತ್ತೂ ಸದಾ ಹೂವಿನ ಹಾಸಿಗೆಯಾಗಿ ಇಲ್ಲ, ಪ್ರತಿದಿನವೂ ಸದಾ ಮುಳ್ಳಿನ ಹಾಸಿಗೆನೇ ಆಗಿರುವಂಥದ್ದಾಗಿದೆ. ಒಂದೊಂದು ಕ್ಷಣವೂ ಸದಾ ಆ ನೋವನ್ನು, ಆ ದುಃಖವನ್ನು, ಆ ಹೋರಾಟವನ್ನು, ಆ ಅಲೆಗಳನ್ನು, ಆ ಪ್ರತಿಕೂಲಗಳನ್ನು ಹಾದು ನಡೆಯುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಅಂತ ಒಂದು ಪರಿಸ್ಥಿತಿನಲ್ಲೂ ಸಹ ದೇವರು ನನ್ನನ್ನು ಕೈ ಬಿಡಲಿಲ್ಲ, ನಡೆಸುತ್ತಲೇ ಬರ್ತಾ ಇದ್ದಾನೆ. ತನ್ನ ಬಲದಿಂದ ನನ್ನನ್ನು ಕಾಪಾಡುತ್ತಲೇ ಇದ್ದಾನೆ. ಪ್ರತಿ ಕ್ಷಣವೂ ಸದಾ ಆತನು ನನಗೆ ನೆರಳಾಗಿ ತನ್ನ ಎದೆಯಲ್ಲಿ ನನ್ನನ್ನು ಒರಗಿಸಿಕೊಂಡು ಆತನು ಸಾಗಿಸ್ತಾ ಇದ್ದಾನೆ. ದೇವ ಮಕ್ಕಳೇ, ನಿಮ್ಮ ಬದುಕಿನಲ್ಲಿ ಸದಾ ಇವತ್ತು ನೀವು ಅಂದ್ಕೊಂಡಿರಬಹುದು, ಇಷ್ಟು ಹೋರಾಟ, ಇಷ್ಟು ಶೋಧನೆ ನನ್ನ ಬದುಕಿನಲ್ಲಿ ಯಾಕೆ ಬರ್ತಾ ಇದೆ ಅಂತ. ಆದರೆ ದೇವರ ವಾಕ್ಯ ಹೀಗೆ ಸ್ಪಷ್ಟಪಡಿಸ್ತದೆ. 1 ಕೊರಿಂಥದವರ ಬರೆದ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಪೊಸ್ತಲ ಪೌಲನು ಕೊರಿಂಥಿ ಸಭೆಗೆ ಬರೆಯುವಂಥ ಸಂದರ್ಭದಲ್ಲಿ ಆತನು ಇದನ್ನು ಸ್ಪಷ್ಟಪಡಿಸುತ್ತಾನೆ, ಮನುಷ್ಯನು ಸಹಿಸಬಹುದಾದಂಥ ಶೋಧನೆಯ ಹೊರತು ಮತ್ತಾವುದು ಸದಾ ನಿಮ್ಮ ಬದುಕಿನಲ್ಲಿ ಜರಗಲಿಲ್ಲ. ಯಾಕೆಂದರೆ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಶೋಧನೆ ಆಗುತ್ತಲೇ ಶೋಧನೆಯಲ್ಲಿ ಬಿದ್ದಿರುವಂಥ ಜನರಿಗೆ ಆತನು ಮಾರ್ಗಗಳನ್ನು ತೆರೆಯುತ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಿನ್ನ ಬದುಕಿನಲ್ಲಿ ಶೋಧನೆಯನ್ನು ಸಹಿಸಿಕೊಳ್ಳುವಂಥ ಆ ಶೋಧನೆಯನ್ನು ದೇವರು ಕೊಡ್ತಾನೆ ವಿನಃ ನಾವು ನಾಶವಾಗುವಷ್ಟರ ಮಟ್ಟಿಗೆ, ನಮ್ಮ ಜೀವಿತ ಮುಳುಗಿ ಹೋಗುವಷ್ಟರ ಮಟ್ಟಿಗೆ, ನಾವು ಎಲ್ಲೋ ಅಲೆಗಳಲ್ಲಿ ತೇಲಿ ಹೋಗುವಷ್ಟರ ಮಟ್ಟಿಗೆ ನಮ್ಮ ಬದುಕಿನಲ್ಲಿ ಆತನು ಶೋಧನೆಗಳನ್ನು ಕೊಡುವುದಿಲ್ಲ. ಆತನು ಶಿಕ್ಷಿಸುವುದಾದರೆ ತಂದೆ ಯಾವ ರೀತಿ ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಾನೋ ಅದೇ ರೀತಿಯಲ್ಲಿ ಆತನು ಶಿಕ್ಷಿಸುತ್ತಾನೆ. ಆ ಶಿಕ್ಷೆ ಕರುಣಾಪೂರ್ವಕವಾಗಿರುವಂಥದ್ದಾಗಿದೆ. ನಾನು ಈಗಾಗಲೇ ಅನೇಕ ಸಾರಿ ಹೇಳಿದ್ದೇನೆ, ಸಂಡೇ ಸ್ಕೂಲ್ನಲ್ಲಿ ಒಂದು ಮಗು ತುಂಬ ತುಂಟಾಟ ಮಾಡ್ತಾ ಇದ್ದ. ಆ ಮಗುವಿನ ವಿಷಯದಲ್ಲಿ ನಾನು ಅವ್ರ ತಂದೆಗೆ ಕಾಲ್ ಮಾಡಿದೆ, ನಿಮ್ಮ ಮಗ ಮಾತನ್ನೇ ಕೇಳ್ತಾ ಇಲ್ಲ, ಅವನಿಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಇಷ್ಟು ಹಠ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅವ್ರ ತಂದೆ ಆ ಫೋನ್ ಇಡುವಷ್ಟು ಒಳಗಾಗಿನೇ ಫೋನ್ ಮಾಡಿ ಅವ್ರ ತಂದೆ ಹೇಳಿದಂಥ ಸಂಗತಿ, ಅಯ್ಯ ಇರಿ ಬರ್ತೀನಿ, ಅವನಿಗೆ ಇವತ್ತು ಉಳಿಸಲ್ಲ, ಅವನಿಗೆ ಸಾಯಿಸ್ಬಿಡ್ತೀನಿ. ಅರೆ ನಾನು ಯಾಕಾದರೂ ಆ ತಂದೆಗೆ ಕಾಲ್ ಮಾಡಿ ಹೇಳಿದೆ, ಇಂಥ ಒಂದು ಕೋಪದಿಂದ ಆತನು ಬರ್ತಾ ಇದ್ದಾನೆ ಎಂಬುದಾಗಿ ನೆನೆಸಿ ಆತನ ಶಬ್ದ ಏನು ಮಾತನಾಡ್ತಾ ಇದ್ದಾನೆ. ಇರಲಿ ಬಿಡಿ, ನಾನು ನೋಡ್ಕೊಳ್ತೇನೆ, ಹಾಗೇನಿಲ್ಲ, ನಾನು ಕೂಲ್ ಮಾಡ್ತೇನೆ, ಅವನ ಜೊತೆಗೆ ಮಾತನಾಡ್ತೇನೆ, ಸಮಾಧಾನ ಪಡಿಸ್ತೇನೆ ಅಂದರೂ ಸದಾ ಇಲ್ಲ ಆತನು ನನಗೆ ಅವಮರ್ಯಾದೆ ಮಾಡ್ತಾ ಇದ್ದಾನೆ. ಅವನಿಗೆ ಎಷ್ಟೇ ಹೇಳಿದರೂ ಸದಾ ಅವನ ಮಾತನ್ನು ಕೇಳ್ತಾ ಇಲ್ಲ. ಅಯ್ಯ ನಿಮಗೂ ಸದಾ ನೋಯಿಸ್ಬಿಟ್ನಾ, ಬಂದೆ, ಇವತ್ತು ಅವನಿಗೆ ಸಾಯಿಸ್ಬಿಡ್ತೀನಿ ಎಂಬುದಾಗಿ ನಾನು ಫೋನ್ ಇಡೋದ್ರೊಳಗಾಗಿ ಆತನ ಗಾಡಿ ತೆಗೆದುಕೊಂಡು ಬಂದು ಚರ್ಚ್ ಹತ್ರ ಬಂದ. ಕಣ್ಣು ಬಂದು ಕೆಂಪಗೆ ಮಾಡಿಕೊಂಡು ಮುಖ ಎಲ್ಲ ಓದಿಸ್ಕೊಂಡು ಬಾಯಿ ತುಂಬ ಕೆಟ್ಟ ಮಾತಾಡಿ ಆ ಮಗನಿಗೆ ಏನೋ ನೀನು ಮಾತನ್ನು ಕೇಳೋದಿಲ್ವಾ ಹಾಗೆ ಅಂತ ಹೇಳಿ ಆತನು ಕೈ ಎತ್ತಿ ಹೊಡೆಯೋದಕ್ಕೆ ಬಂದಾಗ ನಾನು ಅಂದ್ಕೊಂಡೆ, ಇವತ್ತು ಈ ಮಗನನ್ನು ನಾನೇ ಸಾಯಿಸ್ಬಿಟ್ನೇನೋ, ಇವ್ರ ತಂದೆಗೆ ನಾನು ಕಾಲ್ ಮಾಡಿ ಹೇಳಿದ್ದೆ ತಪ್ಪಾಯ್ತಾ. ಆತನ ಕೈ ಎತ್ತಿದ ನೋಡಿದ್ರೆ ಗದೆ ಎತ್ಕೊಂಡು ಬರ್ತಾರಲ್ಲ, ಆ ಗದೆಯಿಂದ ಒಂದು ಏಟನ್ನು ಹೊಡೆದ್ರೆ ಅಷ್ಟೇ ಅಲ್ಲೇ ಮೊಟಾಶ್ ಹಾಕ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ತನ್ನ ಕೈನ ಮೇಲಕ್ಕೆತ್ತುಕೊಂಡು ಬಂದು ಆ ಮಗುವಿನ ಮೇಲೆ ಹೊಡೆಯುವಂಥ ಸಂದರ್ಭದಲ್ಲಿ ಪಟಾರ್ ಅಂತ ಹೊಡಿತಾರೆ.
ಸಿಂಪಲ್ ಆಗಿ ಕೆನ್ನೆ ಮೇಲೆ ಹೊಡಿತಾನೆ. ನಾನು ಅನ್ಕೊಂಡೆ ಅಯ್ಯಯ್ಯೋ, ಇವನು ಎತ್ತಿದ ನೋಡಿದ್ರೆ ಈ ಮಗ ಇವತ್ತು ಉಳಿಯೋದಿಲ್ಲ ಎಂಬುದಾಗಿ ನಾನು ನೆನೆಸ್ಕೊಂಡೆ. ಆದರೆ ಇಷ್ಟು ಸ್ಮೂತ್ ಆಗಿ ಪಟಾರ್ ಅಂತ ಹೇಳಿ ಕೆನ್ನೆಗೆ ಹೊಡೆದ. ನಾನು ಆಗ ನನಗೆ ಜ್ಞಾಪಕ ಬಂದಿದ್ದು ಏನಂದ್ರೆ, ದೇವರ ವಾಕ್ಯ, ತಂದೆ ತನ್ನ ಮಕ್ಕಳನ್ನ ಗದರಿಸುವಂತ ರೀತಿಯಲ್ಲಿ ದೇವರು ತನ್ನ ಮಕ್ಕಳನ್ನ ಗದರಿಸುತ್ತಾನಂತೆ. ಆತ್ಮೀಯ ದೇವಜನರೇ, ತಂದೆ ಎಷ್ಟೇ ಕೋಪಿಷ್ಠನಾಗಿದ್ದರೂ ಸದಾ ಆತನು ತನ್ನ ಮಕ್ಕಳನ್ನ ಗದರಿಸುವಂತ ಸಂದರ್ಭದಲ್ಲಿ ಅವರಿಗೆ ನೋವಾಗುತ್ತದೆ ಅನ್ನುವಂಥ ಅರಿವು ಆತನಿಗೆ ಇರುತ್ತದೆ. ಲೋಕದ ತಂದೆನೇ ತನ್ನ ಮಗನಿಗೆ ಈ ರೀತಿಯಾದಂಥ ಸಮಾಧಾನವಾದಂಥ ಗದರಿಸುವಿಕೆಯನ್ನು ಮಾಡುವಂಥ ವೇಳೆಯಲ್ಲಿ, ನಿನ್ನ ಸೃಷ್ಟಿಕರ್ತನಾಗಿರುವಂಥ ದೇವರು ನನ್ನನ್ನು ನಿನ್ನನ್ನು ತಾಯಿ ಗರ್ಭದಲ್ಲಿ ಹೊತ್ತು ನಡೆಸಿದಂಥ ಆ ಮಹಾದೇವಾದಿ ದೇವನು ನಮಗೆ ಕೈ ಬಿಟ್ಟು ಬಿಡ್ತಾನ? ನಮಗೆ ಆತನು ಆ ಅಲೆಗಳಲ್ಲಿ ನಾಶವಾಗುವುದಕ್ಕೆ ಬಿಡ್ತಾನ? ಇಲ್ಲ ಸಹೋದರ, ದನಾಕ್ಕೆ ಸ್ತೋತ್ರವಾಗಲಿ. ನಮ್ಮ ವಿರುದ್ಧವಾಗಿ ಎಷ್ಟೇ ಅಲೆಗಳು, ಎಷ್ಟೇ ಬೋರ್ಗರೆತ, ಎಷ್ಟೇ ಕಂಪನ ಬಂದರೂ ಸದಾ ಬೈಬಲ್ ಘೋಷಿಸುತ್ತದಲ್ಲ, ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1-2ನೇ ವಚನದಲ್ಲಿ ನಾವು ಓದುತ್ತೇವಲ್ಲ ದೇವರ ವಾಕ್ಯದಲ್ಲಿ, ನೀನು ನದಿಗಳನ್ನು ದಾಟುವಾಗ ಅದು ಮುಳುಗಿಸುವುದಿಲ್ಲ, ಅಗ್ನಿಯ ಮಧ್ಯದಲ್ಲಿ ನೀನು ನಡೆಯುವಾಗ ಅದು ನಿನ್ನನ್ನು ದಹಿಸೋದಿಲ್ಲ, ನೀನು ಕಂದದಿರುವಿ ಎಂಬುದಾಗಿ ಹೇಳಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಯಾವ ವಿಧವಾದಂಥ ನದಿ ಆಗಲಿ, ಯಾವ ವಿಧವಾದಂಥ ಅಲೆ ಆಗಲಿ, ಯಾವುದೇ ವಿಧವಾದಂಥ ಸುನಾಮಿ ನಮ್ಮನ್ನು ಮುಳುಗಿಸೋದಕ್ಕೆ ಆಗೋದೇ ಇಲ್ಲ. ಸುನಾಮಿ ಮುಳುಗಿಸೋದಕ್ಕೆ ಆಗೋದಿಲ್ಲ. ಹಾಗಂದ್ರೆ ನಾವು ಅನ್ಕೊಂಡಿರ್ತೇವೆ ಸುನಾಮಿ ಬಂದು ಎಷ್ಟೋ ಜನರನ್ನ ಕೊಚ್ಕೊಂಡು ಹೋಯಿತು ಅಂತ. ಸುನಾಮಿ 2006ರಲ್ಲಿ ಬಂತು, ಕೆಲವೊಂದು ಜನರನ್ನ ಅದು ಕೊಚ್ಕೊಂಡು ಹೋಯಿತು. ಅದಾದ ನಂತರ ಸುನಾಮಿ ಇದುವರೆಗೆ ನಾವು ಎಲ್ಲೂ ನೋಡಲಿಲ್ಲ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ಬದುಕಿನಲ್ಲಿ ಎಷ್ಟೇ ವಿಧವಾದಂಥ ತಡೆಗಳು, ಎಷ್ಟೇ ಹೋರಾಟಗಳು, ಎಷ್ಟೇ ವಿಧವಾದಂಥ ಕಷ್ಟಗಳು ಬರುವುದಾದರೂ ಸದಾ ಇವತ್ತು ನೀನು ತಿಳಿದುಕೊಳ್ಳಬೇಕಾದಂಥ ಒಂದು ಉನ್ನತವಾದಂಥ ಸಂಗತಿಯನ್ನು ಗೊತ್ತಾ? ನನ್ನ ದೇವರು ಮಾತ್ರ ಆ ಅಲೆಗಳ ಮಧ್ಯದಲ್ಲಿ, ಆ ಬೋರ್ಗರೆತದ ಮಧ್ಯದಲ್ಲಿ, ಆ ಸುನಾಮಿಗಳ ಮಧ್ಯದಲ್ಲಿ, ಆ ಕಂಪನಗಳ ಮಧ್ಯದಲ್ಲಿ ನನ್ನ ಕೈಯನ್ನು ದೇವರು ಬಿಡೋದಿಲ್ಲ, ನನ್ನನ್ನು ಮುಳುಗಿಸೋದಿಲ್ಲ. ನನ್ನ ದೇವರು ಬಲಿಷ್ಠನಾಗಿದ್ದಾನೆ, ಅವೆಲ್ಲವುಗಳಿಗಿಂತಲೂ ಸದಾ ಬಲಿಷ್ಠನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಅವು ನಮ್ಮನ್ನು ಸೋಕದ ಹಾಗೆ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ಸಮುದ್ರಕ್ಕೆ ಮರಳಿನ ಮೇರೆಯನ್ನು ಆತನು ಕಟ್ಟಿದಾನಂತೆ. ನೋಡ್ರಿ, ಸಮುದ್ರಕ್ಕೆ ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟಬೇಕಲ್ವಾ? ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟಬೇಕು. ನೀವು ನೋಡ್ರಿ, ಮೈಸೂರು ಡ್ಯಾಮನ್ನು ನೋಡುವಾಗ ಆ ಮೈಸೂರು ಡ್ಯಾಮ್ ಎಷ್ಟೋ ಎತ್ತರದಲ್ಲಿ, 120 ಅಡಿ ಎತ್ತರದಲ್ಲಿ ಆ ಡ್ಯಾಮನ್ನು ಕಟ್ಟಿದ್ದಾರೆ. ಎಷ್ಟು ಬಲಿಷ್ಠವಾದ ಕಲ್ಲುಗಳನ್ನು ಹಾಕಿ, ಗಾರೆಯನ್ನು ಹಾಕಿ ಅದನ್ನು ಕಟ್ಟಿದ್ದಾರೆ. ಆದರೆ ಸಮುದ್ರವನ್ನು ದೇವರು ಆ ಗಾರೆ ಹಾಕಿ ಕಟ್ಟಲಿಲ್ಲ, ಮರಳನ್ನೇ ಮೇರಿಯಾಗಿ ಇಟ್ಟಿದ್ದಾನಂತೆ. ನೋಡಿ, ದೇವರಿಗೆ ಸ್ತೋತ್ರವಾಗಿ. ಓದಿ ಕೇಳಿಸಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 22ನೇ ವಚನ. ಯೆಹೋವನ ಈ ಮಾತನ್ನ ಕೇಳಿರಿ, ನೀವು ನನಗೆ ಅಂಜೋದಿಲ್ಲವೋ, ನನ್ನ ಎದುರಿಗೆ ನೀವು ನಡುಗೋದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನ ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದೇನಷ್ಟೇ ಅಂತ ಹೇಳಿ ದೇವರು ವಾಕ್ಯ ಹೇಳ್ತದೆ. ವಾವ್, ಹಲ್ಲೆಲೂಯಾ! ಎಷ್ಟೊಂದು ಬಲಿಷ್ಠವಾದದ್ದು. ಮರಳು ನೀರಿಗೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯನಾ? ಅಗಾಧವಾದ ಸಮುದ್ರಕ್ಕೆ ದೇವರು ಗೋಡೆಯನ್ನ ಮರಳಾಗಿ ಇಟ್ಟಿದ್ದಾನಂತೆ. ಎಷ್ಟು ಅದ್ಭುತನಾದಂಥ ದೇವರು ನಮ್ಮ ದೇವರು. ಆ ಮರಳನ್ನ ನಿಬಂಧನೆಯಾಗಿಟ್ಟಿದ್ದಾನಂತೆ. ಸಮುದ್ರಕ್ಕೆ ಅಪ್ಪಣೆ ಕೊಡ್ತಾನಂತೆ ದೇವರು. ಏನಂತ ಅಪ್ಪಣೆ ಕೊಡ್ತಾನೆ ಗೊತ್ತಾ? ನೀನು ಈ ಮರಳಿನ ತನಕ ಮಾತ್ರ ಇರಬೇಕು, ಮರಳನ್ನ ದಾಟುವಂತ ತಾಕತ್ತು ನಿನಗಿಲ್ಲ ಅಂತ. ಇವತ್ತು ದೇವರ ವಾಕ್ಯವನ್ನು ಗಮನಿಸುತ್ತಿರುವಂತ ದೇವ ಮಗುವೆ, ಯೋಬನ ಕುಟುಂಬವನ್ನ ಗಮನಿಸುವಂತ ಸಂದರ್ಭದಲ್ಲಿ ಸೈತಾನನಿಗೆ ದೇವರು ಹೇಳಿದಂತ ವಾಕ್ಯ ಏನು ಗೊತ್ತಾ? ಅವನಿಗಿರುವಂತ ಸಮಸ್ತವನ್ನ ಬೇಕಾದ್ರೆ ನೀನು ಮುಟ್ಟು, ಆದರೆ ಯೋಬನನ್ನ ಮುಟ್ಟುವಂತ ಅಧಿಕಾರ ಮಾತ್ರ ನನಗೆ ಕೊಡೋದಿಲ್ಲ. ಬೈಬಲ್ ಘೋಷಿಸ್ತದೆ,
ಯೋಬನ ಕುಟುಂಬದ ಸುತ್ತಲೂ ದೇವರು ಬೆಂಕಿಯ ಮೇರೆಯನ್ನು ಹಾಕಿದನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಸಮುದ್ರಕ್ಕೆ ಮರಳಿನ ಮೇರೆಯನ್ನು ಹಾಕಿ ಸಮುದ್ರಕ್ಕೆ ಮರಳಿನ ನಿಬಂಧನೆಯನ್ನು ಕೊಡ್ತಾ ಇದ್ದಾನೆ ದೇವರು. ಸಮುದ್ರ, ನೀನು ಮರಳಿನ ತನಕ ಮಾತ್ರ ಇರಬೇಕು, ಮರಳನ್ನು ದಾಟಿ ಬರುವಂತ ತಾಕತ್ತು ನಿನಗೆ ಇಲ್ಲ ಅಂತ. ನಸರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ಸಾಲ ಎನ್ನುವಂತ ಸಮಸ್ಯೆ, ಕುಟುಂಬ ಒಡೆದು ಹೋಗಿರುವಂತ ಸಮಸ್ಯೆ, ಒಂಟಿತನದ ಸಮಸ್ಯೆ, ಮಕ್ಕಳಾಗದೇ ಇರುವಂತ ಸಮಸ್ಯೆ, ಮನೆ ಕಟ್ಟದೇ ಇರುವಂತ ಸಮಸ್ಯೆ, ಇವತ್ತು ಯಾವ ವಿಧವಾದಂತ ತಡೆಗಳು, ಅಲೆಗಳು ನಿನ್ನನ್ನ ಇವತ್ತು ಮುತ್ತಿಕೊಂಡು ನಿನ್ನನ್ನ ಭಯಪಡಿಸಿ ಭಯಕಂಪಿತರಾಗಿ ನಿನ್ನ ಜೀವಿತದಲ್ಲಿ ಹೆದರುವ ಹಾಗೆ ಮಾಡಿದೆಯೋ, ಯೇಸುವಿನ ನಾಮದಲ್ಲಿ ನೀನಿವತ್ತು ಸತ್ಯವನ್ನ ತಿಳಿದುಕೊಳ್ಳಬೇಕು ದೇವರ ಮಗುವೆ. ಅದು ಎಲ್ಲಿ ತನಕ ಇದೆ ಅಂದ್ರೆ ನೀನು ನೋಡಬಹುದು, ನಿನ್ನ ಕಾಲಿನ ಬಳಿ ತನಕ ಅದು ಬರಬಹುದು, ನೀನು ಅದನ್ನು ಸ್ಪರ್ಶಿಸಬಹುದು. ಅದನ್ನು ನಿನ್ನನ್ನು ನಾಶ ಮಾಡುವವರೆಗೂ ದೇವರು ಸುಮ್ಮನಿರೋದಿಲ್ಲ. ನಿನ್ನನ್ನು ಮುಳುಗಿಸುವ ತನಕ ದೇವರು ಕೈ ಬಿಡೋದಿಲ್ಲ. ದೇನಾಕ್ಕೆ ಸ್ತೋತ್ರವಾಗಲಿ. ಕಾರಣ ಏನು ಗೊತ್ತಾ ಪ್ರೀತಿಯುಳ್ಳ ದೇವಶ್ವರೇ, ನನ್ನ ದೇವರು ಪ್ರತಿಯೊಂದಕ್ಕೂ ಒಂದು ಮೇರೆಯನ್ನು ಹಾಕಿದ್ದಾನೆ. ಸಮುದ್ರಕ್ಕೆ ಮರಳಿನ ಮೇರೆ, ಯೋಬನ ಕುಟುಂಬಕ್ಕೆ ಬೆಂಕಿಯ ಮೇರೆ. ಇವತ್ತು ನಿನ್ನ ಕುಟುಂಬಕ್ಕೆ ದೇವರು ಹೇಳ್ತಿರುವಂತಹ ಸಂಗತಿಯನ್ನು ಗೊತ್ತಾ, ನಿನಗೆ ನಿನ್ನ ಜೀವಿತದಲ್ಲಿ ಸಹಿಸಬಹುದಾದಂತ ಒಂದು ಮೇರೆಯನ್ನು ಆತನು ಹಾಕಿದ್ದಾನೆ. ನೀನು ಸಾಯುವಷ್ಟರ ಮಟ್ಟಿಗೆ ಆತನು ಶೋಧನೆಯನ್ನು ಕೊಡೋದಿಲ್ಲ. ಒಂದು ವೇಳೆ ಈ ರೀತಿಯಾದಂತಹ ಶೋಧನೆ ನಿನ್ನ ಬದುಕಿನಲ್ಲಿ ಇರುವುದಾದರೆ ದೇವರ ಮಗುವೆ, ನೀನು ಭಯಪಡಬೇಕಾಗಿಲ್ಲ. ನಿನ್ನ ದೇವರು ಗಾಂಭೀರ್ಯವುಳ್ಳವನು, ನಿನ್ನ ದೇವರು ಬಲಿಷ್ಠನಾಗಿರುವಂತಹ ದೇವರು. ನಾನು ಆಗ್ಲೇ ಹೇಳಿದೆ, ಬಲಿಷ್ಠನು ಅನ್ನೋದರ ಒಂದು ವಿಶೇಷತೆಯ ಬಗ್ಗೆ ಅದರ ಕೆಳಗಡೆ ಬರೀಲಿ, ಬಲಿಷ್ಠನು ಅಂದರೆ ಏನು ಅಂತ. ದೇನಾಕ್ಕೆ ಸ್ತೋತ್ರವಾಗಲಿ. ನಾವು ಅನ್ಕೊಂಡಿರ್ತೇವೆ ಬಲಿಷ್ಠನು ಅಂದ್ರೆ 6 ಪ್ಯಾಕ್ ಉಳ್ಳಂತವರು ಬಲಿಷ್ಠರು ಎಂಬುದಾಗಿ, 120 kg ಇರುವಂತಹ ವ್ಯಕ್ತಿನೇ ಬಲಿಷ್ಠನು ಎಂಬುದಾಗಿ. ಕೆಲವರು 6 ಪ್ಯಾಕ್ ಅನ್ನು ಮಾಡೋದಕ್ಕೆ ಹೋಗಿ ಫ್ಯಾಮಿಲಿ ಪ್ಯಾಕ್ ಅನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಧ್ಯಪ್ರದೇಶನೇ ಜಾಸ್ತಿ ಬಂದ್ಬಿಟ್ಟಿದೆ. ಆತ್ಮೀಯ ದೇವಶ್ವರೇ, ಈಗ 6 ಪ್ಯಾಕ್ 8 ಪ್ಯಾಕ್ ಎಲ್ಲ ವರ್ಕೌಟ್ ಆಗಲ್ಲ. ನಿಜವಾದಂತ ಬಲಿಷ್ಠನು ಅಂದ್ರೆ ಬಲಶಾಲಿಯಾಗಿರುವಂತವನು, 100 ಜನರನ್ನು ಹೊಡೆಯುವವನು ಬಲಿಷ್ಠನಲ್ಲ. ನಿಜವಾದ ಬಲಿಷ್ಠನು ಎನ್ನುವಂತ ಹೆಸರಿನ ಅರ್ಥ ಏನು ಗೊತ್ತಾ? ಬಲಿ ಪ್ಲಸ್ ಇಷ್ಟನು. ಬಲಿ ಪ್ಲಸ್ ಇಷ್ಟನು ಇಸ್ ಈಕ್ವಲ್ಡ್ ಬಲಿಷ್ಠನು ಅಂತ. ನಿಜವಾದ ಬಲಿಷ್ಠನು ಅಂದ್ರೆ ಯಾರು ಗೊತ್ತಾ? ನನಗಾಗಿ ನಿನಗೋಸ್ಕರವಾಗಿ ಬಲಿಯಾಗುವುದಕ್ಕೂ ಸದಾ ಸಿದ್ಧನಾಗಿ ಪರಲೋಕದಿಂದ ಧರೆಗಿಳಿದು ಬಂದು ನಮಗಾಗಿ ಯಾಗವಾಗಿ, ಯಜ್ಞವಾಗಿ, ನಮಗಾಗಿ ಬಲಿಯಾಗಿ ನಮ್ಮನ್ನ ರಕ್ಷಿಸಿದಂತ ದೇವಾದಿ ದೇವನು, ನಾನು ನೀನು ಆರಾಧಿಸುವಂತ ಆರಾಧ್ಯ ದೈವವಾಗಿರುವಂತ ಯೇಸು ಕ್ರಿಸ್ತನೇ ಬಲಿಷ್ಠನಾಗಿರುವ ದೇವರಾಗಿದ್ದಾನೆ. ಗಟ್ಟಿಯಾಗಿ ದೇವರ ಸನ್ನಿಧಾನದಲ್ಲಿ ಚಪ್ಪಾಳೆ ತಟ್ಟಿ ದೇವರ ನಾಮವನ್ನು ನಾವು ಘನಪಡಿಸುವಂತವರಾಗೋಣ. ಆತನೇ ಬಲಿಷ್ಠನು. ಪ್ರೀತಿಯುಳ್ಳ ದೇವಶ್ವರೇ, ಬಲಿಷ್ಠನು ಅಂದ್ರೆ ನಾವು ಬಾಡಿ ಗಾರ್ಡ್ಸ್. ಬಲಿಷ್ಠನಂದ್ರೆ 6 ಪ್ಯಾಕ್ ಉಳ್ಳವನು. ಬಲಿಷ್ಠನಂದ್ರೆ ಅವನನ್ನು ಎದುರಿಸಕ್ಕಾಗಲ್ಲ, ಅದಲ್ಲ. ನಿಜವಾಗ್ಲೂ ಸದಾ ಇತ್ತೀಚಿನ ದಿನಮಾನಗಳಲ್ಲಿ ಬಲಿಷ್ಠರನ್ನ ಯಾರು ನಂಬಲ್ಲ. ಈಗಿನ ಕಾಲದಲ್ಲಿ ಮದುವೆ ಆಗೋದಕ್ಕೋಸ್ಕರವಾಗಿ ಅನೇಕ ಯವನಸ್ಥ ಮಕ್ಕಳು ಹೀಗೆ ಹೇಳುತ್ತಾರೆ, ಬೆಳ್ಳಗಿರುವಂತ ಹುಡುಗಿ ತಾನು ಇಷ್ಟಪಡೋದು ಯಾರನ್ನು ಗೊತ್ತಾ? ಕಪ್ಪಗೆ ಇರುವಂತ ಹುಡುಗನನ್ನು ಇಷ್ಟಪಡ್ತಾ. ಒಂದು ಹುಡುಗಿ 5.5 ಅಡಿ ಇದ್ದಿರುವಂತ ಹುಡುಗಿ, ಅವಳು ದೇವರ ಸನ್ನಿಧಾನದಲ್ಲಿ ನನಗೆ 6.5 ಇರುವಂತ ಹೈಟ್ ಇರುವಂತ ಹುಡುಗನೇ ಬೇಕು ಎಂಬುದಾಗಿ ಇಷ್ಟಪಟ್ಟಳಂತೆ. ಓಕೆ, ಹುಡುಗ ಅನಿಸ್ತದ ಹೀಗೆ ಇಷ್ಟಪಟ್ಟಂತೆ, ನಾನು 6 ಅಡಿ ಇದ್ದೀನಿ, ನನಗೆ 5.5 5.25 ಇರುವಂತ ಹುಡುಗಿನೇ ಬೇಕು ಅಂತ. ಅಯ್ಯೋ, ದೇವ್ರ ಸೃಷ್ಟಿ, ದೇವ್ರ ಚಿತ್ತ ಏನಿರ್ತದ ಅದೆಲ್ಲ ಆಗ್ತದೆ. ನೀವು 5.5 5.25 6 ಅಡಿ ಹುಡುಗಿನೇ ಬೇಕು ಎಂಬುದಾಗಿ ಕೇಳ್ತೀನಿ ಎಂಬುದಾಗಿ ಹೇಳಿದಾಗ ಒಂದು ಹುಡುಗ ನನಗೆ ಹೀಗೆ ಹೇಳಿದ,
ಅದು ಹೇಗೋ ಸಿಗೋಕ್ಕಾಗತ್ತೆ ಎಂಬುದಾಗಿ ಹೇಳಿದಾಗ ಆತನು ಹೇಳಿದ ಸಂಗತಿ ಏನು ಗೊತ್ತಾ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಒಂದು 6 ಕಾಲಿರುವಂಥ ಹುಡುಗ ಒಂದು 5 ಅಡಿ ಹುಡುಗಿನ ಮದುವೆಯಾಗಿ ಹನಿಮೂನಿಗೆ ಹೋಗ್ತಾರೆ. ಹನಿಮೂನಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಫಾರೆಸ್ಟ್ ಮಧ್ಯದಲ್ಲಿ ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗುವಾಗ ಒಂದು ಕರಡಿ ಓಡಿ ಬರ್ತಾ ಇದೆ. ಓಡಿ ಬರ್ತಾ ಇರುವಂಥ ಸಂದರ್ಭದಲ್ಲಿ 6 ಕಾಲಡಿ ಇದ್ದಂಥ ಈ ಗಂಡ ಏನು ಮಾಡ್ತಾನೆ, ಮರವನ್ನ ಹೀಗೆ ಕ್ಯಾಚ್ ಹಿಡಿದು ಮೇಲಕ್ಕೆ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಹೆಂಡತಿ ಅಯ್ಯೋ ಅಯ್ಯೋ ರೀ 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 ನನಗೆ ಕಾಪಾಡ್ರಿ ಅಂದರೆ ಅವನು ಹೇಳ್ತಾನೆ, ಅವರವರ ರಕ್ಷಣೆ ಅವರೇನೆ ಮಾಡ್ಕೋಬೇಕು, ನನ್ನ ಕೈನಲ್ಲಿ ಆಗಲ್ಲ, ಒಂದು ವೇಳೆ ನಾನು ಕೆಳಗಡೆ ಇದ್ದರೆ ನನ್ನನ್ನು ಹರಿದಾಕ್ಬಿಡ್ತದೆ ಎಂಬುದಾಗಿ ಹೇಳಿ ತನ್ನ ಹೆಂಡತಿನೇ ಕೈ ಬಿಟ್ಟು ಮೇಲಕ್ಕೆ ಹತ್ತು ಕೂತ್ಕೊಂಡ್ಬಿಡ್ತಾನೆ. ಆ ಕರಡಿ ಇನ್ನೇನು ಹತ್ರ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವಳಿಗೊಂದು ಕತೆ ಜ್ಞಾಪಕ ಆಗ್ತದೆ. ಯಾಕಂದರೆ ಹಿರಿಯರೆಲ್ಲ ಹೇಳಿರ್ತಾರೆ, ಕರಡಿ ಬಂದಂಥ ಸಂದರ್ಭದಲ್ಲಿ ಕೆಳಗಡೆ ಮಲ್ಕೊಂಡು ಉಸಿರು ಗಟ್ಟಿಯಾಗಿ ಹಿಡ್ಕೊಂಡು ಸತ್ತವ್ರ ಥರ ಬಿದ್ದರೆ ಅದು ಮೂಸು ನೋಡಿ ಸತ್ತಿರೋರ ಥರ ಇದ್ದರೆ ಅದು ಬಿಟ್ಟು ಹೋಗ್ತದೆ ಅಂತ. ಈ ಹುಡುಗಿಗೆ ಜ್ಞಾಪಕ ಬಂದು ಆ ಸ್ಥಳದಲ್ಲಿ ಬಿದ್ದು ಅವಳು ಉಸಿರನ್ನು ಕಟ್ಟುತ್ತಾಳೆ. ಆ ಕರಡಿ ಓಡೋಡಿ ಬಂದು ಆ ತಾಯಿಯನ್ನು ಮೂಸು ನೋಡ್ತಾ ಇದೆ. ಉಸಿರು ನಿಂತು ಹೋಗಿದೆ, ಇದು ಬದುಕಿಲ್ಲ, ಸತ್ತು ಹೋಗಿದ್ದಾಳೆ ಎಂಬುದಾಗಿ ನೆನೆಸಿ ಆ ಕರಡಿ ಅವಳನ್ನು ಬಿಟ್ಟು ಹೋಗುತ್ತದೆ. ಆಗ ಆ ಮರದಿಂದ ಕೆಳಗಡೆ ಇಳಿದು ಪ್ರಿಯೆ ಹೇಗಿದೆಯಾ ಅಂತ ಹೇಳಿ ಖುಷಿಯಾಗಿ ತನ್ನ ಹೆಂಡತಿ ಬಳಿನಲ್ಲಿ ಬಂದು ಮಾತನಾಡುವಾಗ ಇವಳಿಗೆ ತುಂಬ ಕೋಪ ಬರ್ತದೆ. ಪ್ರಿಯ ಅಂತೀಯಲ್ಲ, ನನಗೆ ನಾಚಿಕೆ ಮಾನ ಮರೆಯೋದಿಲ್ಲ, 6 ಅಡಿ ಎತ್ತರ ಇದೆಯಾ, ನನ್ನನ್ನು ಕಾಪಾಡೋಕೆ ನಿನ್ನ ಕೈನ ಹಾಕಲಿಲ್ಲ, ಏನು ಮಾಡೋದು, ಅವ್ರವ್ರ ರಕ್ಷಣೆ ಅವರೇ ಮಾಡ್ಕೋಬೇಕು. ಕರಡಿ ಬಂದು ನಿನ್ನ ಕಿವಿ ಹತ್ರ ಏನೋ ಹೇಳ್ತಾ ಇತ್ತಲ್ಲ, ಏನಮ್ಮ ಅದು ಹೇಳಮ್ಮ ಅಂದರೆ ಅದು ಹೇಳಿದ್ದೇನು ಗೊತ್ತಾ, ಯಾವತ್ತೂ ಸದಾ ಗಂಡಸರನ್ನು ನಂಬಬೇಡ್ರಿ, ಗಂಡನನ್ನು ನಂಬಬೇಡ್ರಿ. ಮತ್ತೇನು ಹೇಳಿತು, ಇಲ್ಲ ಯಾವಾಗಲೂ ಬಲಿಷ್ಠರನ್ನು ಮಾತ್ರ ನಂಬಬೇಡ್ರಿ, ನನ್ನ ಕರ್ಮ ನೀನು ಭಾಳ ಬಲಿಷ್ಠ, 6 ಪ್ಯಾಕ್ ಇದೆಯಾ, 6 ಅಡಿ ಎತ್ತರ ಇದೆಯಂತ ನಾನು ನಿನ್ನ ಕಟ್ಕೊಂಡೆ, ನಿನ್ನಂಥ ಹೆದರ್ ಪುಕ್ಲ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ. ಹೌದು ಪ್ರೀತಿಯುಳ್ಳ ದೇವಶ್ವರೇ, ಕರ್ತನ ವಾಗ್ದಾನ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಲೋಕದಲ್ಲಿ ಯಾರು ಬಲಿಷ್ಠರು ಗೊತ್ತಾ? ತನ್ನ ಮಕ್ಕಳಿಗೋಸ್ಕರವಾಗಿ ಬಲಿಯಾಗೋದಕ್ಕೆ ಬಂದಂಥ, ಬಲಿಯಾಗಿದ್ದು ಮಾತ್ರ ಅಲ್ಲ, ತನ್ನನ್ನು ತಾನು ಎಲ್ಲ ಕಾರ್ಯಗಳನ್ನು ಸಮರ್ಪಣೆ ಮಾಡಿ ಆ ಬಲಿದಾನದ ಮೂಲಕವಾಗಿಯೇ ನಮ್ಮನ್ನು ರಕ್ಷಿಸಿದಂಥ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31, 32, 33ನೇ ವಚನವನ್ನು ನೀವು ಮನೆಯಲ್ಲಿ ಇಟ್ಟುಕೊಂಡು ಓದ್ರಿ. ದಿನಕ್ಕೆ ಸ್ತೋತ್ರವಾಗಲಿ. ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆ ಮಗನನ್ನ ನಮಗೋಸ್ಕರವಾಗಿ ಕೊಟ್ಟ ಮೇಲೆ ದೇವರು ಸಮಸ್ತವನ್ನ ದಯಪಾಲಿಸದೆ ಇರುವನೇ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶ್ವರೇ, ನಮ್ಮ ದೇವರು ಬರೀ ಕಷ್ಟದಲ್ಲಿ, ಅಲೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ನಮಗೆ ಸಹಾಯ ಮಾಡುವಂಥ ದೇವರಲ್ಲ. ಸಮಸ್ತದಲ್ಲಿಯೂ ಸಮಸ್ತನಾಗಿದ್ದುಕೊಂಡು ಎಲ್ಲ ಕಾರ್ಯಗಳಲ್ಲಿಯೂ ಆತನೇ ನಮಗೆ ಬಲಿಷ್ಠನಾಗಿದ್ದುಕೊಂಡು ಶತ್ರುವಿನ ಎಲ್ಲ ಕಾರ್ಯತಂತ್ರಗಳನ್ನು, ಅವನ ಎಲ್ಲ ವಿಧವಾದಂಥ ತಡೆಗಳನ್ನು ಹೊಡೆದು ಹಾಕಿ ನಮ್ಮ ಜೀವಿತದಲ್ಲಿ ಜಯದ ಜೀವಿತವನ್ನು ಕೊಡುವಷ್ಟು ಉನ್ನತವಾದಂಥ ಬಲಿಷ್ಠನು ನಸರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನ ಗಮನಿಸುತ್ತಿರುವಂಥ ಪ್ರಿಯ ತಾಯಿ, ಸಹೋದರ, ಸಹೋದರಿ, ಇವತ್ತು ನೀನು ಒಂದು ತಿಳಿದುಕೊಳ್ಳಬೇಕು. ಸಾಲದ ಸಮಸ್ಯೆ ನಿನಗೆ ಬಲಿಷ್ಠವಾಗಿ ಕಾಣುತ್ತಾ ಇರಬಹುದು, ನಿನ್ನ ವಿರೋಧಿಗಳು ನಿನಗೆ ಬಲಿಷ್ಠರಾಗಿ ಕಾಣುತ್ತಾ ಇರಬಹುದು, ನಿನ್ನ ವಿರುದ್ಧವಾಗಿ ಅನೇಕ ವಿಧವಾಗಿ ನಿಂತುಕೊಂಡಿರುವಂಥ ಅನಾರೋಗ್ಯ ನಿನಗೆ ಬಲಿಷ್ಠವಾಗಿ ಕಾಣುತ್ತಾ ಇರಬಹುದು, ಅಥವಾ ನಿನ್ನ ಸಮಸ್ಯೆ ನಿನಗೆ ದೊಡ್ಡದಾದಂಥ ಬಲಿಷ್ಠವಾಗಿ ಕಾಣುತ್ತಾ ಇರಬಹುದು. ಆದರೆ ಆ ಎಲ್ಲ ವಿಧವಾದಂಥ ತಡೆಗಳಿಗೆ, ಆ ಸಮಸ್ಯೆಗಳಿಗೆ, ಆ ಸಾಲಗಳಿಗೆ, ಅನಾರೋಗ್ಯಕ್ಕೆ ನೀನು ಇವತ್ತು ಗದರಿಸಿ ಹೇಳಬೇಕು, ನಿಮ್ಮ ಗಿತ್ತಲಿಸದ ನಾನು ಆರಾಧಿಸುವಂಥ ದೇವರು ಗಾಂಭೀರ್ಯವುಳ್ಳವನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ, ನನ್ನನ್ನು ಆತನು ಮುಳುಗಿಸೋದಿಲ್ಲ, ನನಗೆ ನಿಜವಾದಂಥ ಶಕ್ತಿಯನ್ನು ಕೊಡುವ ಆತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಈ ಲೋಕದಲ್ಲಿ ಇರುವಾತನಿಗಿಂತಲೂ ನಮ್ಮ ಒಳಗಡೆ ಇರುವಾತನು, ಆತನು ದೊಡ್ಡವನಾಗಿದ್ದಾನೆ,
ದೊಡ್ಡವನಾಗಿದ್ದಾನೆ ಎಂಬುದಾಗಿ. ದೇವರ ವಾಗ್ದಾನ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. 89ನೇ ಕೀರ್ತನೆ ಅದರ 9ನೇ ವಚನವನ್ನು ನಾವು ಗಮನಿಸುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೀಗೆ ಸ್ಪಷ್ಟಪಡಿಸ್ತದೆ: ಸಮುದ್ರದ ಹಳ್ಳ ಕೊಳ್ಳಗಳನ್ನ ಅಂಕಿಯಲ್ಲಿಟ್ಟುಕೊಂಡಿರುವವನು ನೀನು, ತೆರೆಗಳು ಏಳುವಾಗ ಅವುಗಳನ್ನು ತಡೆಯುವವನು ನೀನು. ದೇವಕ್ಕೆ ಸ್ತೋತ್ರವಾಗಲಿ. ಅಷ್ಟು ಬಲಿಷ್ಠನಾಗಿರುವಂತಹ ದೇವರು. ಅಲೆಗಳನ್ನ ಯಾರು ತಡೆಯೋದಕ್ಕೆ ಆಗಲ್ಲ, ತೆರೆಗಳನ್ನ ತಡೆಯೋದಕ್ಕೆ ಆಗಲ್ಲ. ನೀವು ನೋಡಿರ್ಬೋದು, ಮೊನ್ನೆ ತಾನೇ ವೈನಾಡ್ನಲ್ಲಿ ನಡೆದಂತ ಘಟನೆ. ಅದು ಸ್ವಲ್ಪವಾಗಿ ಏನೋ ಮಳೆ ಬಿದ್ದು ಗುಡ್ಡ ಕುಸಿತವಾಗಿ ಊರಿಗೆ ಊರೇ ಅದು ಮುಳುಗಿ ಹೋಗುವಂತ ಒಂದು ಪರಿಸ್ಥಿತಿ ಬಂದು ಹೋಯಿತು. ದೇವಕ್ಕೆ ಸ್ತೋತ್ರವಾಗಲಿ. ಸುನಾಮಿಯಿಂದ ಕೊಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿಗಳನ್ನು ನಾವು ಕಣ್ಣೆದುರಿನಲ್ಲಿ ಅನೇಕ ಸಾರಿ ನೋಡಿದ್ದೇವೆ. ಅನೇಕ ದೇಶಗಳಲ್ಲಿ ನಾವು ನೋಡಿದ್ದೇವೆ. ಇಂಥ ಒಂದು ಅವಘಡಗಳು ನಡೆದು ಹೋಗುತ್ತದೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ತೆರೆಗಳನ್ನ, ಆ ಅಲೆಗಳನ್ನ, ಆ ಬೋರ್ಗರಿತವನ್ನ ತಡೆದು ನಿಲ್ಲಿಸುವಷ್ಟು ಬಲಿಷ್ಠನು ನೀನು ಆರಾಧಿಸುವಂತ ದೇವರು ಕರ್ತನಾಗಿರುವಂತ ಯೇಸಯ್ಯ. ಕರ್ತನಾಗಿರುವಂತ ಯೇಸಯ್ಯ. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯವನ್ನು ಆಲಿಸುತ್ತಿರುವಂತ ನನ್ನ ತಾಯಿ, ಸಹೋದರ, ಸಹೋದರಿ, ಇವತ್ತು ನೀನು ಆತ್ಮಸ್ಥೈರ್ಯವನ್ನು ತೆಗೆದುಕೋ, ಧೈರ್ಯವನ್ನು ತಂದುಕೋ. ನಿನ್ನನ್ನು ಮುಟ್ಟುವವನು ಯೆಹೋವನ ಕಣ್ಣುಗುಡ್ಡಿಯನ್ನು ತಾಕುವಂತವನಾಗಿದ್ದಾನೆ. ನಂಬುತ್ತೀರಾ ಈ ವಾಗ್ದಾನವನ್ನು? ನಿನ್ನನ್ನು ಯಾರು ಸದಾ ಮುಟ್ಟದ ಹಾಗೆ ಆತನು ಮೇರೆಯನ್ನು ಹಾಕ್ತಾನೆ, ಅಲೆಗಳನ್ನು ತಡೆದು ನಿಲ್ಲಿಸುತ್ತಾನೆ, ತೆರೆಗಳನ್ನು ತಡೆದು ನಿಲ್ಲಿಸುತ್ತಾನೆ, ಸುನಾಮಿಗಳನ್ನ ಆತನು ತಡೆದು ನಿಲ್ಲಿಸುವಂತ ದೇವರು. ನಿನ್ನನ್ನು ಮುಳುಗದ ರೀತಿಯಲ್ಲಿ, ನಿನ್ನನ್ನ ಆ ನೀರಿನ ಮೇಲೆ ನಡೆದಾಡುವ ಹಾಗೆ, ಆ ಬೆಂಕಿಯ ಮಧ್ಯದಲ್ಲಿ ಒಂದು ಮಹಿಮೆಯಾದಂಥ ಕಾರ್ಯಗಳನ್ನು ನಡೆಸುವ ಹಾಗೆ ದೇವರು ಅದರ ವಿಶೇಷತೆಯನ್ನು ಕಣ್ಣಾರೆ ಕಾಣುವ ಹಾಗೆ ನಿನ್ನನ್ನು ಬಲಪಡಿಸುವಂಥ ಕರ್ತನು ನನ್ನ ಕರ್ತನಾಗಿದ್ದಾನೆ. ಅದಕ್ಕಾಗಿ ಇವತ್ತು ಯಾವುದೇ ಸಮಸ್ಯೆಗಳನ್ನು ನೋಡಿ ನೀನು ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತ್ಕೊಂಡಿರುವುದಾದರೆ ಆ ಎಲ್ಲ ವಿಧವಾದ ಸಮಸ್ಯೆಗಳಿಗೆ ಹೇಳು: ಸಮಸ್ಯೆಯೇ, ತಡೆಯೇ, ಕಷ್ಟವೇ, ಸಾಲವೇ, ವಿವಾಹವಾಗದೇ ಇರುವಂಥ ಸಂಗತಿಯೇ, ಒಂಟಿತನವೇ, ಅನಾರೋಗ್ಯವೇ, ನನ್ನ ವಿರುದ್ಧವಾಗಿ ಇರುವಂಥ ಅಲೆಗಳೇ, ತರಂಗಗಳೇ, ಕಂಪನಗಳೇ, ತಡೆಗಳೇ, ನನ್ನ ದೇವರು ಬಲಿಷ್ಠನಾಗಿದ್ದಾನೆ, ನನ್ನ ದೇವರು ಗಾಂಭೀರ್ಯವುಳ್ಳವನಾಗಿದ್ದಾನೆ. ನೀವು ಯಾವುದೂ ಸದಾ ನನ್ನನ್ನು ಮುಟ್ಟೋಕ್ಕೆ ಆಗೋದಿಲ್ಲ ಎಂಬುದಾಗಿ. ಎಷ್ಟು ಜನ ಈ ವಾಕ್ಯವನ್ನು, ವಾಗ್ದಾನವನ್ನು ನಂಬುತ್ತೀರೋ? ಕರ್ತನು ತಾನೇ ನಿಮ್ಮ ಕುಟುಂಬದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಇವತ್ತು ನಡೆಸಲಿ ದೇವರ ಮಕ್ಕಳೇ. ಯಾಕೆಂದರೆ ನಾನು ನೀನು ಆರಾಧಿಸುವಂಥ ದೇವರು ನಮಗೆ ಬಲಿ ಕೊಡುವಂಥ ದೇವರಲ್ಲ, ತಾನೇ ಬಲಿಯಾಗಿ ನಮ್ಮನ್ನು ರಕ್ಷಿಸಿದಂಥ ಬಲಿಷ್ಠನಾಗಿರುವಂಥ ದೇವರು ನನ್ನ ಕರ್ತನಾಗಿದ್ದಾನೆ. ನಿನ್ನನ್ನು ಯಾವತ್ತೂ ಸದಾ ಜಯದ ಮೇಲೆ ಜಯವನ್ನು ಕೊಡುವಂಥ ಕರ್ತನು ಆತನಾಗಿದ್ದಾನೆ. ಆದರೆ ಸ್ವಲ್ಪ ಶೋಧನೆ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ತಾಳ್ಮೆಯನ್ನು ವಹಿಸು. ಆ ತಾಳ್ಮೆ ನಿನಗೆ ಒಂದು ದಿನ ವಿಜಯದ ಮಾಲೆಯನ್ನು ತರುವಂಥದ್ದಾಗಿದೆ. ಜಯಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಖಂಡಿತವಾಗಿ ಜಯೋತ್ಸವದೊಡನೆ ಆ ಎಲ್ಲ ಅಲೆಗಳನ್ನು, ಆ ಎಲ್ಲ ಬೋರ್ಗರಿತವನ್ನು, ಆ ಎಲ್ಲ ವಿಧವಾದಂಥ ತೆರೆಗಳನ್ನು ತಡೆದು ನಿಲ್ಲಿಸಿ ನಿನ್ನನ್ನು ಸೋಕದ ಹಾಗೆ ನಿನ್ನನ್ನು ಸೇರಬೇಕಾದಂಥ ದಡಕ್ಕೆ ಸೇರಿಸಿ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾ ಉನ್ನತಗಳಲ್ಲಿ ವಾಸ ಮಾಡುವಂಥ ಸರ್ವೋತ್ತಮನು, ಸರ್ವೋನ್ನತನಾಗಿರುವಂಥ ನನ್ನ ತಂದೆಯಾದ ದೇವ, ನಸರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ವಾಕ್ಯ ಎಷ್ಟು ಅಮೂಲ್ಯವಾದುದು ದೇವರೇ. ನಿನ್ನ ಪುನರುತ್ಥಾನದ ಶಕ್ತಿ ದೇವರೇ ಕರ್ತನೆ ನಮ್ಮನ್ನು ಆವರಿಸಿ ಇವತ್ತು ನಿನ್ನ ವಾಗ್ದಾನಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿ ದೇವರೇ ಕರ್ತನೆ ಎಷ್ಟು ಬಲಿಷ್ಠನೆ ಎಂಬುದಾಗಿ ದೇವರೇ ಕರ್ತನೆ ನಮ್ಮ ಮನಕಣ್ಣುಗಳನ್ನು ನೀನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ, ತೆರೆಗಳಿಗೆ ದೇವರೇ ಕರ್ತನೆ ತಡಿಯಾಗಿ ಯಾವುದು ನಿಂತುಕೊಳ್ಳೋದಿಲ್ಲ ದೇವರೇ ಕರ್ತನೆ, ಆದರೆ ಆ ತೆರೆಗಳನ್ನು ತಡೆದು ನಿಲ್ಲಿಸುತ್ತೇನೆ ಎಂಬುದಾಗಿ, ಸಮುದ್ರಕ್ಕೆ ಮರಳಿನ ಮೇರೆಯನ್ನು ಹಾಕುತ್ತೇನೆ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕರ್ತನೆ ಎಲ್ಲ ತರಂಗಗಳಿಗಿಂತಲೂ ದೇವರೇ ಕರ್ತನೆ ಅದರ ಕಂಪನಗಳಿಗಿಂತಲೂ ನಿನ್ನ ಧ್ವನಿ ದೇವರೇ ಕರ್ತನೆ, ನಿನ್ನ ಶಕ್ತಿ ಗಾಂಭೀರ್ಯವುಳ್ಳದ್ದೆಂದು ದೇವರೇ ಕರ್ತನೆ ಮಾತನಾಡಿದಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಇವತ್ತು ಶೋಧನೆಯಲ್ಲಿ ಸಿಲುಕಿ ಒಂಟಿತನ, ಬಡತನ, ಸಾಲ ದೇವರೇ ಕರ್ತನೆ, ವಿವಾಹದ ಸಂಗತಿಗಳು, ಕೋರ್ಟ್ ಕೇಸ್ಗಳು, ಅನೇಕ ವಿಧವಾದಂಥ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ನಿನ್ನ ಮಕ್ಕಳನ್ನು
ದೇವರ ಕರ್ತನೆ ಒಂದು ಸಾರಿ ನೀನು ನೆನಪು ಮಾಡಿಕೊ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಸರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ, ಅದ್ಭುತವಾದಂಥ ನಿನ್ನ ಕರಗಳು ದೇವರ ಕರ್ತನೆ ಇವತ್ತು ದೊಡ್ಡದಾದಂಥ ಬಿಡುಗಡೆಯನ್ನು ದೇವರೇ ನಿನ್ನ ಮಕ್ಕಳ ಜೀವಿತದಲ್ಲಿ ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ದೇವ ಕರ್ತನೆ, ಅತಿಶಯ ಮಾಡುವಂಥ ನೀನು ತಾನೆ ಕರ್ತನೆ ನನ್ನ ಮಕ್ಕಳ ಜೀವಿತದಲ್ಲಿ ಬಲಿಷ್ಠನಾಗಿದ್ದುಕೊಂಡು ದೇವರ ಕರ್ತನೆ ಸ್ವಾಮಿ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸಮರ್ಥವುಳ್ಳನಾಗಿರುವಂಥ ನಿನ್ನ ಕರಗಳಲ್ಲಿ ಈ ಮಕ್ಕಳನ್ನು ನಾನು ಸಮರ್ಪಣೆ ಮಾಡುತ್ತೇನೆ. ಇವತ್ತಿನಿಂದ ದೇವರ ಕರ್ತನೆ ಸ್ವಾಮಿ ಎಲ್ಲ ಶೋಧನೆಗಳಿಗಿಂತಲೂ ಸಮಸ್ಯೆಗಳಿಗಿಂತಲೂ ತಡೆ ಇಕ್ಕಟ್ಟು ಕೊರತೆಗಳಿಗಿಂತಲೂ ದೇವರೇ ಒಂಟಿತನಕ್ಕಿಂತಲೂ ನೀನು ದೊಡ್ಡವನಾಗಿದ್ದಿ, ಬಲಿಷ್ಠನಾಗಿದ್ದಿ ಎಂಬುದಾಗಿ ಯಾರ್ಯಾರು ನಂಬಿಕೆಯಿಂದ ನಿಮ್ಮ ನಾಮವನ್ನು ಘನಪಡಿಸುತ್ತಾರೋ ಅವರ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ದೇವರೇ. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕೊಡು ದೇವ ಕರ್ತನೆ. ಬರುವ ವರ್ಷ ದೇವರ ಕರ್ತನೆ ಸ್ವಾಮಿ ಈ ಕುಟುಂಬದವರು ದೇವರ ಸನ್ನಿಧಾನದಲ್ಲಿ ನಿನ್ನ ಮಗುವನ್ನು ಎತ್ತುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡುವಂಥ ಅದ್ಭುತಗಳನ್ನು ನಡೆಸು. ಈ ವರ್ಷದಲ್ಲಿ ಅನೇಕರು ವಿವಾಹವಾಗುವಂತೆ ಕರ್ತನೆ ನೀನು ಬಾಗಿಲುಗಳನ್ನು ತೆರೆ ಮಾಡು. ಅನೇಕರ ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡು. ಅನೇಕರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ಅದ್ಭುತಗಳನ್ನು ಮೇಲೆ ಅದ್ಭುತಗಳನ್ನು ನಡೆಸಿ ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೇನ್.